ಇನ್ನು ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ಏನಾಗಿದೆ? ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಈಗ ಮಹತ್ವದ ಸಭೆ ಕೂಡ ನಡೀತಾ ಇದೆ. ವಿಮಾನ ದುರಂತ ಸಂಬಂಧ ಅಹಮದಾಬಾದ್ನ ರಾಜಭವನದಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ. ದುರಂತ ಸ್ಥಳ ಪರಿಶೀಲನೆ, ಆಸ್ಪತ್ರೆ ಭೇಟಿ ಬಳಿಕ ಮೋದಿ ಅವರು ಸಭೆಯನ್ನ ಮಾಡ್ತಾ ಇರೋದು. ದುರಂತದ ಮಾಹಿತಿಯನ್ನ ಪಡೆದು ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಭೀಕರ ದುರಂತ ಸಂಭವಿಸಿದ ನಂತರ ಇವತ್ತು ಹೋಗಿ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟರು ಪ್ರಧಾನಿ ನರೇಂದ್ರ ಮೋದಿ ಅವರು. ಅಲ್ಲಿರುವಂತಹ ಪೊಲೀಸ್ ಆಫೀಸರ್ಸ್ಗಳನ್ನು, ಇನ್ನುಳಿದಂಥ ಅಧಿಕಾರಿಗಳನ್ನು ಎಲ್ಲರನ್ನ ಕೂಡ ಕರೆಸ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಎತ್ತ ಯಾಕೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಪಡ್ಕೊಳ್ತಾ ಇದ್ದಾರೆ. ಬಟ್ ಆಫೀಸರ್ಸ್ಗಳಿಗೂ ಕೂಡ ಇನ್ ಡೀಟೇಲ್ ಆಗಿ ಈಗಲೂ ಕೂಡ ಸಿಕ್ಕಿರೋದಿಲ್ಲ ಏನಾಯಿತು ಅಂತೇಳಿ. ಬಟ್ ಆದ ನಂತರ ಆಗಿರುವಂಥ ಅನಾಹುತ ಏನಿದೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಸಿಕ್ಕಿರುತ್ತೆ. ಅವುಗಳನ್ನೆಲ್ಲ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನಿನ್ನೆ ಅಷ್ಟೇ ಅವಘಡ ಆಗಿದೆ. ಅಲ್ಲಿರುವಂಥ ತೆರವು ಮಾಡೋದು, ಬಾಡಿಗಳನ್ನು ಶಿಫ್ಟ್ ಮಾಡೋ ಕೆಲಸಗಳು, ಅದರಲ್ಲೇ ಟೈಮ್ ಹೋಗ್ಬಿಟ್ಟಿರುತ್ತೆ ಆಫೀಸರ್ಸ್ಗಳಿಗೆಲ್ಲ. ಏನಾಗಿದೆ ಅನ್ನುವಂಥ ಮಾಹಿತಿಯನ್ನು ಪಡ್ಕೊಳ್ಳೋದು ಜೊತೆಗೆ ಇನ್ನೂ ಡೀಟೇಲ್ ಆಗಿ ಬರಬೇಕು ಅಂತಂದರೆ ಇವತ್ತು ಸಂಪೂರ್ಣವಾಗಿ ಆಫೀಸರ್ಸ್ಗಳಿಗೆ ಡೀಟೇಲ್ ಆಗಿ ಸಿಗೋಕ್ಕೆ ಶುರು ಆಗುತ್ತೆ. ಕಾರಣ ಮೊದಲನೇ ಪ್ರಿಯಾರಿಟಿ ಏನಿರುತ್ತೆ ಅಂತಂದರೆ ಇಂಥ ಅವಘಡಗಳಲ್ಲಿ ಯಾರು ಅದರಲ್ಲಿ ಇದ್ದಾರೆ, ಅವರ ಮೃತದೇಹಗಳೇನು, ಅವ್ರು ಬದುಕಿದಾರ ಇಲ್ವಾ, ಅವುಗಳನ್ನು ಆಚೆ ತರುವಂಥದ್ರಲ್ಲಿ ಫಸ್ಟು ಪ್ರಿಯಾರಿಟಿಯನ್ನು ಕೊಡ್ತಾರೆ ಮನುಷ್ಯರನ್ನು ರಕ್ಷಣೆ ಮಾಡುವಂಥ ವಿಚಾರದಲ್ಲಿ. ಅದಾದ ನಂತರ ಇನ್ನುಳಿದಂಥ ವಿಚಾರಕ್ಕೆ ಹೋಗುತ್ತೆ. ನಿನ್ನೆ ಆಗಿರುವಂಥ ಈ ಘಟನೆಯಿಂದಾಗಿ ಸಂಪೂರ್ಣವಾಗಿ ರಾತ್ರಿಯವರೆಗೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಅದೇ ಆಗಿರುತ್ತೆ. ಇವತ್ತು ಇನ್ನುಳಿದಂಥ ವಿಚಾರಗಳಿಗೆ ಯೋಚನೆಯನ್ನು ಮಾಡಿರ್ತಾರೆ. ಅಲ್ಲಿ ಬ್ಲ್ಯಾಕ್ ಬಾಕ್ಸನ್ನು ಹುಡ್ಕೋದು, ಅದಾದ ನಂತರ ಎಲ್ಲಿ ಏನಾಯಿತು, ಯಾವ ರೀತಿಯಾಗಿ ಆಯಿತು, ಅದರ ಇನ್ವೆಸ್ಟಿಗೇಷನ್ ಈಗ ನಡೆಯುತ್ತೆ. ಹೇಗಾಯಿತು, ಮತ್ತು ಕಟ್ಟಡದ ಒಳಗಡೆ ಯಾರಿದ್ರು, ಯಾವ ಸಂದರ್ಭದಲ್ಲಿ ಬಂದು ಬಿತ್ತು, ಇವೆಲ್ಲವನ್ನು ಕೂಡ ಹುಡುಕುವಂಥ ಕೆಲಸ ಮಾಡ್ತಾರೆ. ಆಮೇಲೆ ಪ್ರತ್ಯಕ್ಷದರ್ಶಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾರೆ ಏನಾಯ್ತು ಅಂಥೇಳಿ. ಆಮೇಲೆ ಈಗ ಬದುಕುಳಿದಿರುವಂಥ ಅವರ ವ್ಯಕ್ತಿಯಿಂದ ಮಾಹಿತಿಯನ್ನು ಪಡ್ಕೊಳ್ತಾರೆ. ಅದರ ನಂತರ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಈಗ ಸದ್ಯಕ್ಕೆ ಸಭೆ ಮಾಡಿದ ತಕ್ಷಣ ಏನಿಲ್ಲ, ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರೆ ಹಿಂಗೆ ಅಂಥೇಳಿ. ಆಮೇಲೆ ಅದೇನು ಪ್ರಧಾನಿನೇ ಇಲ್ಲ, ಅಲ್ಲಿ ಉಳಿದಂಥ ಆಫೀಸರ್ಸ್ಗಳು ಕೂಡ ಗೈಡ್ ಮಾಡಿರ್ತಾರೆ ಯಾವ ರೀತಿಯಾಗಿ ಏನು ಅಂಥೇಳಿ. ಒಂದು ಸಭೆಯನ್ನು ಮಾಡಬೇಕು. ಆ ಸಭೆಯನ್ನು ಈಗ ಮಾಡಿ ಮಾಹಿತಿಯನ್ನು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡ್ಕೊಳ್ತಾ ಇದ್ದಾರೆ.